ಹಾಯ್ ಫ್ರೆಂಡ್ಸ್, ನಮ್ಮೂರಲ್ಲಿ ಕನಕ ಜಯಂತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಳಶ ಎಲ್ಲ ಕೆಳಗಡೆಯಿಂದ ಇವಾಗ ನಮ್ಮೂರಲ್ಲಿ ದೊಡ್ಡ ಊರು ನಮ್ಮದು, ಹಾಗಾಗ್ಬಿಟ್ಟು ಒಂದೇ ಸಲ ಎಲ್ಲರನ್ನೂ ಕಳಶ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಇವಾಗ ಕೆಳಗಡೆ ಇರೋ ಅಂಥವ್ರದ್ದೆಲ್ಲ ಕಳಶನ ಮನೆಗಳ್ದು ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ಮೇಲ್ಗಡೆಯಿಂದ ಕಳಶನ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಫಸ್ಟು ಕೆಳಗಡೆ ಭಾಗದ್ದನ್ನ ಕಳಶ ತೊಗೊಂಡು ಬಂದು ಇಲ್ಲಿ ಊರ ಮುಂದೆ ಅಂತ ನಿಲ್ಲಿಸ್ಬಿಟ್ಟು ಅದಾದಮೇಲೆ ತಿರ್ಗಿ ಮೇಲೆ ಭಾಗನ ಕಳಶಗಳೆಲ್ಲ ಕರ್ಕೊಂಡು ಬಂದು ಇವಾಗ ಇಲ್ಲೇ ಜೊತೆಯಲ್ಲಿ ಊರ ಮುಂದೆ ಅದನ್ನೆಲ್ಲ ಸೇರಿಸ್ಕೊಂಡು ಎಲ್ಲರೂ ಒಂದೇ ಹತ್ರನೇ ಸೇರಾದಮೇಲೆ ಇವಾಗ ಕನಕ ಭವನದ ಹತ್ರ ಕಳಶ ಎಲ್ಲ ತೊಗೊಂಡೋಗ್ತಾರೆ. ಇದೇ ರೀತಿಯೇ ಯಾವುದೇ ಹಬ್ಬಗಳಲ್ಲಿ ನಾವು ಯಾವುದೇ ಆರತಿಗಳು ಮಾಡ್ತೀವಿ ಅಂದ್ರೂ ಅವ್ರು ಇದೇ ರೀತಿಯೇ ಮಾಡೋದು ಎಲ್ಲರೂ. ಇದು ಆವಾಗಲಿಂದ ನಡ್ಕೊಂಡು ಬಂದಿರೋಂಥ ಪದ್ಧತಿ. ಇಲ್ಲಿ ಊರ ಮುಂದೆ ಎರಡೂ ಕಡೆಯಿಂದನೂ ಬಂದು ಊರ ಮುಂದೆ ನಿಂತ್ಕೊಂಡು ಊರ ಮುಂದೆಯಿಂದನೇ ಹೋಗಬೇಕು ಅನ್ನೋದು ಅದು ಆವತ್ತಿಂದ ಪದ್ಧತಿ ನಡ್ಕೊಂಡು ಬಂದಿರೋವಂಥದ್ದು. ಆ ಕಳಶ ಇವರು ಅಂದರೆ ಕುರುಬ ಕ್ಯಾಸ್ಟವರೆಲ್ಲ ಏನು ಮಾಡ್ತಾರೆ ಅಂದರೆ ಕಳಶನ ಮಾಡ್ತಾರೆ. ಗೊಲ್ಲರು ಅವರೆಲ್ಲ ನಾವು ಆರತಿಗಳನ್ನ ಮಾಡ್ತೀವಿ, ಇವರೆಲ್ಲ ಕಳಶಗಳನ್ನ ಮಾಡ್ತಾರೆ. ಆವಾಗಲಿಂದ ಯಾವ್ಯಾವ ರೀತಿ ಪದ್ಧತಿಯಾಗಿ ನಡ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಕಳಶಕ್ಕೆ ನಲ್ಲಿಯಲ್ಲಿ ಬರೋ ಅಂಥ ನೀರು ಹಿಡ್ಕೊಂಡು ಅದಕ್ಕೆ ಮಾಮೂಲಿ ನಾವು ನಾಗರಿಗೆ ಸುತ್ತೀವಲ್ಲ ಆ ದಾರನೆಲ್ಲ ಸುತ್ತಿಬಿಟ್ಟು ಅದಕ್ಕೆ ಅರಶಿನ ಬಳ್ದು ಇಡ್ತಾರೆ. ಅದ್ರ ಒಳಗಡೆ ಇವಾಗ ತೆಂಗಿನಕಾಯಿ ಒಂದು ಮತ್ತು ಮಾವಿನ ಎಲೆ ಆಗ್ಬೋದು, ಸಂಪಿಗೆ ಹೂವಿನ ಎಲೆ ಆಗ್ಬೋದು, ಇಲ್ಲಾಂದರೆ ಮಾಮೂಲಿ ವೀಳ್ಯದೆಲೆ ಆಗ್ಬೋದು. ಅದನ್ನು ಅವರವರು ಇಷ್ಟಪಟ್ಟ ಥರ ಎಲೆಗಳನ್ನ ಜೋಡಿಸ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಅಲಂಕಾರನ ಮಾಡ್ತಾರೆ. ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅರಶಿನ ಎಲ್ಲ ಬಟ್ಟೆಗೆಲ್ಲ ದಾರಕ್ಕೆಲ್ಲ ಅರಶಿನ ಬಳ್ದಿರ್ತಾರಲ್ಲ ಕಳಶಕ್ಕೆ, ಹಂಗಾಗ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಡಿಸೈನ್ನ ಮಾಡ್ತಾರೆ. ಇದರಲ್ಲಿ ಒಬ್ಬರು ಮಾತ್ರ ಯಾಕೋ ಮಾಮೂಲಿ ಆರತಿಗಳ್ನ ಮಾಡಿದ್ದಾರೆ, ಇನ್ನೆಲ್ಲರೂ ಕಳಶನೇ ಅವ್ರು ಮಾಡೋದು. ಯಾಕೋ ಒಬ್ಬರು ಮಾತ್ರ ಆರತಿನ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ ಅದು ಯಾರು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಿದ್ದಾರೆ. ನಮ್ಮೂರಲ್ಲಿ ಇದೇ ಥರನೇ ಕನಕ ಜಯಂತಿ ನಡೆದಿರೋದು. ಇನ್ನು ಇದರಲ್ಲಿ ಇವಾಗ ಒಂದು ಭಾಗನ ಮಾತ್ರ ಹಾಕಿದ್ದೀನಿ, ಮತ್ತು ಮೆರವಣಿಗೆ ತೆಗೆದಿದ್ದಾರೆ ದೇವ್ರನ್ನ, ಅದನ್ನು ಕೂಡ ಎರಡನೇ ಭಾಗವಾಗಿ ಹಾಕ್ತೀನಿ. ಮತ್ತು ನೈಟಲ್ಲಿ ಆರ್ಕೆಸ್ಟ್ರಾನ ಇಟ್ಟಿದ್ರು, ಅದು ಕೂಡ ಮೂರನೇ ಭಾಗವಾಗಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಏನು ಅನ್ನಿಸ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇವಾಗ ನಾನು ಮಾಮೂಲಿ ಇವಾಗ ಯಾವ ತೆಗ್ದಿದ್ದೀನಿ ಅದನ್ನು ನಿಮ್ಮ ಜೊತೆ ಆ್ಯಡ್ ಮಾಡ್ಕೊಡ್ತಾಯಿದ್ದೀನಿ ವಾಯ್ಸ್ ಕೊಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬೈ ಬಾಯ್, ಟೇಕ್ ಕೇರ್.